ನಮಸ್ಕಾರ ಸ್ನೇಹಿತರೆ, ನಮ್ಮ ವ್ಯೂವರ್ಸ್ ಒಂದು ಕಮೆಂಟ್ ಮಾಡಿದ್ದಾರೆ. ಅಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ ಮೈ ಕೇಸ್ ಸಿವಿಲ್ ಕೇಸ್ ಎಕ್ಸ್ಪರ್ಟಿ ಪ್ಲೆಂಟಿಫ್ ಎವಿಡೆನ್ಸ್ ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲೇಬೇಕಾ? ಸ್ನೇಹಿತರೆ, ಪ್ರತಿಯೊಂದು ಸಿವಿಲ್ ಕೇಸ್ನಲ್ಲೂ ಸಹ ನಿಮ್ಮ ದಾಖಲಾತಿಗಳು ಏನೇನೆಲ್ಲ ಪ್ರೊಡ್ಯೂಸ್ ಮಾಡ್ತೀರಾ ಅದರ ಮೇಲೆಯೇ ಸಹ ನಿಮ್ಮ ಕೇಸ್ ನಿಂತಿರುತ್ತೆ ಅಂತ ಹೇಳ್ಬೋದು. ಡಿಫೆಂಡೆಂಟ್ ಬರದೇ ಇರ್ಬೋದು, ಎಕ್ಸ್ಪರ್ಟಿ ಆರ್ಡರ್ ನೀವು ತಗೋತಾ ಇರ್ಬೋದು, ಆದರೂ ಸಹ ನೀವು ನ್ಯಾಯಾಲಯಕ್ಕೆ ಸರಿಯಾದ ಡಾಕ್ಯುಮೆಂಟನ್ನು ಕೊಟ್ಟರೆ ನಿಮ್ಮ ಪರ ಆದೇಶ ಆಗುತ್ತೆ. ಇಲ್ಲ ಅಂದರೆ ಎಕ್ಸ್ಪರ್ಟಿ ಆರ್ಡರ್ ಆಗಿದ್ದರೂ ಕೇಸು ಡಿಸ್ಮಿಸ್ ಆಗುವ ಸಂಭವ ಇರುತ್ತೆ. ಹಾಗಾಗಿ ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯೋ ಆ ಒರಿಜಿನಲ್ ಡಾಕ್ಯುಮೆಂಟ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿ. ನಿಮ್ಮ ಕೇಸು ಜಡ್ಜ್ಮೆಂಟ್ ಆ್ಯಂಡ್ ಡಿಕ್ರಿ ಆದಮೇಲೆ ನಿಮ್ಮ ವಕೀಲರ ಮುಖಾಂತರ ಏನು ಒರಿಜಿನಲ್ ಕೊಟ್ಟಿದ್ದೀರೋ ಅದನ್ನು ವಾಪಸ್ ಪಡ್ಕೋಬೋದು. ನಿಮ್ಮ ಡಾಕ್ಯುಮೆಂಟನ್ನು ವಾಪಸ್ ಪಡ್ಕೊಳ್ಳೋ ಅಧಿಕಾರ ನಿಮಗಿದ್ದೇ ಇರುತ್ತೆ. ಏನು ನಿಮ್ಮ ಮನೇಲಿ ಏನು ಇಟ್ಕೋತೀರೋ ಅದ್ರ ಬದಲು ಕೋರ್ಟಲ್ಲಿ ಇರುತ್ತೆ, ಅದು ಸೇಫ್ ಆಗಿರುತ್ತೆ. ಆದ್ದರಿಂದ ನಿಮ್ಮ ಕೇಸಿಗೆ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಕೊಡೋದನ್ನು ಸೂಕ್ತ ಅಂತಲೇ ಹೇಳ್ಬೋದು. ಆದ್ದರಿಂದ ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟು ಕೇಸನ್ನು ಆರ್ಡ್ರ್ ಪಡ್ಕೊಂಡು ನಂತರದಲ್ಲಿ ನಿಮ್ಮ ವಕೀಲರ ಮುಖಾಂತರ ನಿಮ್ಮ ಡಾಕ್ಯುಮೆಂಟನ್ನು ರಿಟರ್ನ್ ಪಡ್ಕೊಳ್ಳಿ. ಥ್ಯಾಂಕ್ ಯು.